ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 14 ಮತ್ತು 15ನೇ ಕಂತಿನ ಹಣ ₹2,000 ಪ್ಲಸ್ ₹2,000 ₹4,000 ಹಣ ಆದರೆ ನಿಮಗೆ ಇದೇ ತಿಂಗಳಲ್ಲಿ ಹಣ ಜಮಾ ಆಗಲಿದೆ. ಅದು ಯಾವ ರೀತಿ ಜಮಾ ಆಗುತ್ತೆ ಅನ್ನೋದರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಹಣ 14 ಮತ್ತು 15ನೇ ಕಂತಿನ ಹಣ ನಿಮಗೆ ಇದೇ ತಿಂಗಳಲ್ಲಿ ₹4,000 ಹಣ ಜಮಾ ಆಗಲಿದೆ. ನೋಡಿ, ಇದರ ಬಗ್ಗೆ ಮಾತನಾಡೋಕ್ಕಿಂತ ಮುಂಚೆ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಇಲ್ಲಿ ಸ್ಪಷ್ಟನೆ ಆದರೆ ಕೊಟ್ಟಿದ್ದಾರೆ. ನಿನ್ನೆ ಅವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಏನು ಅನ್ನುವಂಥದ್ದನ್ನು ಮೊದಲು ತಿಳಿಸ್ಕೊಡ್ತೇನೆ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಸೇರಿ ಯಾವುದೇ ಗ್ಯಾರಂಟಿ ಯೋಜನೆಗಳು ನಿಲ್ಲಲ್ಲ ಎಂದು ಸಿಎಂ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅವರು ಎಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂದರೆ, ಚುನಾವಣೆ ಮುಗಿದ ಮೇಲೆ ಗೃಹಲಕ್ಷ್ಮಿ ಗ್ಯಾರಂಟಿಗಳನ್ನು ಸರ್ಕಾರ ಬಂದ್ ಮಾಡ್ತದೆ, ಅದು ದೇವೇಗೌಡರು ಪ್ರಥಮ ಸುಳ್ಳು ಎಂದು ಹೇಳಿದ್ದಾರೆ. ದೇವೇಗೌಡರು ಒಂದು ಮಾತು ಹೇಳ್ತೀನಿ, ಸಿದ್ದರಾಮಯ್ಯನವರು ಒಮ್ಮೆ ಮಾತು ಕೊಟ್ಟರೆ ಯಾವುದೇ ಕಾರಣಕ್ಕೂ ಮಾತು ತಪ್ಪಲ್ಲ. ನಮ್ಮ ಸರ್ಕಾರ ಯಾವ ಗ್ಯಾರಂಟಿಗಳನ್ನ ನಿಲ್ಲಿಸುವುದಿಲ್ಲ ಎಂದು ಈ ಸಿದ್ದರಾಮಯ್ಯನವರು ಘೋಷಿಸಿದ್ದಾರೆ. ನಾನು ಒಂದ್ಸಲಿ ಮಾತು ಕೊಟ್ಟಿದ್ದೇನೆ ಅಂದ್ರೆ ಯಾವುದೇ ಗ್ಯಾರಂಟಿ ಯೋಜನೆ ನಿಲ್ಲಿಸುವುದಿಲ್ಲ, ಖಂಡಿತವಾಗ್ಲೂ 5 ವರ್ಷನೂ ಮುಂದುವರಿಸುತ್ತೇನೆ. ಗ್ಯಾರಂಟಿ ಯೋಜನೆಗಳನ್ನ ಮಹಿಳೆಯರಿಗೆ ಹಣ ಕೊಡುತ್ತೇನೆ, ಬಡವರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ, ಎಲ್ಲಾ ಯೋಜನೆಗಳು ಮುಂದುವರಿಯುತ್ತವೆ ಅಂತ ಇಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಯಾರು? ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿರುವಂತದ್ದು. ಸ್ನೇಹಿತರೆ, ಈಗ 14 ಮತ್ತು 15ನೇ ಕಂತಿನ ಹಣದ ಕುರಿತು ಮಾತನಾಡೋದರೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮಗೆ ಯಾವಾಗ ಹಣ ಜಮಾ ಆಗುತ್ತೆ ಅಂತ ನೀವು ಈ ರೀತಿ ಎಲ್ಲಾರು ಪ್ರಶ್ನೆಗಳನ್ನ ಕೇಳ್ತೀರಾ. ಸ್ನೇಹಿತರೆ, 14 ಮತ್ತು 15ನೇ ಕಂತಿನ ನಿಮಗೆ ಯಾವಾಗ ಜಮಾ ಆಗಲಿದೆ ಅಂದ್ರೆ, 14ನೇ ಕಂತಿನ ನಿಮಗೆ ಇದೇ ತಿಂಗಳು 15ನೇ ತಾರೀಕು ಒಳಗಡೆ ನಿಮಗೆ 14ನೇ ಕಂತಿನ ಜಮಾ ಮಾಡ್ತಾರೆ. ಮತ್ತೆ 15ನೇ ಕಂತಿನ ನಿಮಗೆ ಈ ನವೆಂಬರ್ ತಿಂಗಳು ಮುಕ್ತಾಯದ ಒಳಗಡೆ ನಿಮಗೆ 15ನೇ ಕಂತಿನ ನಿಮ್ಮ ಖಾತೆಗಳಿಗೆ ಜಮಾ ಆಗಲಿದೆ. ಒಂದು ವೇಳೆ ನಿಮಗೆ 15ನೇ ತಾರೀಕು ಒಳಗಡೆ ನಿಮಗೆ ಹಣ ಜಮಾ ಮಾಡೋದಕ್ಕೆ ಆಗ್ಲಿಲ್ಲ ಅನ್ನೋದಾದ್ರೆ 14ನೇ ಕಂತಿನ ಹಣ ಈ ತಿಂಗಳು ಒಳಗಡೆನೆ ಅಂದ್ರೆ ಈ ತಿಂಗಳು ಮುಕ್ತಾಯದ ಒಳಗಡೆನೆ ಒಟ್ಟಿಗೆ ₹4,000 ಹಣ ಜಮಾ ಮಾಡ್ತಾರೆ. ಅವರು ಒಟ್ಟಿಗೆ ಅಂದ್ರೆ ಯಾವ ರೀತಿಯಾಗಿ ಮಾಡ್ತಾರೆ ಅಂದ್ರೆ, ಮೊದಲು ₹2,000 ಹಣ ಜಮಾ ಮಾಡ್ತಾರೆ, ಮತ್ತೆ ಇನ್ನು 3 ದಿನ ಬಿಟ್ಟು ₹2,000 ಹಣ ಜಮಾ ಮಾಡ್ತಾರೆ. ನಿಮಗೆ ಹೇಗಾದ್ರೂ ಹಣ ಜಮಾ ಮಾಡ್ಲಿಲ್ಲ ಇದೇ ತಿಂಗಳಲ್ಲಿ ಅಂದ್ರೆ ₹4,000 ಹಣ ಕೊಟ್ರು ಆಯ್ತು, ನಿಮಗೆ ಹ್ಯಾಪಿ. ಯಾಕೆ ಅಂದ್ರೆ ಮೊದಲು ₹2,000 ಮತ್ತೆ ₹2,000 ಆದ್ರೆ ಹಾಕಲ್ಲ, ಒಟ್ಟಿಗೆ ₹4,000 ಹಣ ಆದ್ರೆ ಹಾಕಲ್ಲ. ನಮಗೇನು ಪ್ರಾಬ್ಲಮ್ ಇಲ್ಲ. ಅದರಿಂದಾನೇ ಗೃಹಲಕ್ಷ್ಮಿ ಯೋಜನೆ ಹಣ ₹2,000 ಪ್ಲಸ್ ₹2,000 ಒಟ್ಟಿಗೆ ₹4,000 ಹಣ ಆದ್ರೆ ಶೀಘ್ರದಲ್ಲೇ ಮಹಿಳೆಯರ ಖಾತೆಗೆ ಹಣ ಜಮಾ ಆಗಲಿದೆ. 15ನೇ ತಾರೀಕು ಒಳಗಡೆನೆ ಬರಬಹುದು. ಎಲ್ಲರೂ ಚೆಕ್ ಮಾಡ್ತಾ ಇರಿ. ಈಗ ಯಾರಾದ್ರೂ ಗೃಹಲಕ್ಷ್ಮಿ ಯೋಜನೆ 12 ಮತ್ತು 13ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅನ್ನೋದನ್ನ ಲೈಕ್ ಮಾಡಿ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಈ ರೀತಿಯಾದಂಥ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ಸ್ ಬಂತು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.